ನಮಸ್ತೆ ಕರ್ನಾಟಕ. ಡ್ರೀಮ್ 11 ಅಥವಾ ಡ್ರೀಮ್ ಸ್ಪೋರ್ಟ್ಸ್ ಅಥವಾ ಫ್ಯಾಂಟಸಿ ಆ್ಯಪ್ಗಳು. ಸೊ ಇದೆಲ್ಲದಕ್ಕೂ ನಾಳೆಯ ದಿನ ತುಂಬಾ ಪ್ರಮುಖವಾದ ದಿನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾಳೆ ಆಗಸ್ಟ್ 5, 2 ತಿಂಗಳುಗಳ ಕಾಲ ಕಾಯ್ತಾ ಇದ್ದಂತಹ ದಿನ ನಾಳೆಯ ದಿನ ಆಗಿರ್ತದೆ. ಸೊ ಪ್ರೋಗಾ ಕೇಸ್ ಏನಿದೆ ನಾಳೆ ಯಾವ್ದಾದ್ರು ಒಂದು ಇತ್ಯರ್ಥ ಕಾಣ್ಬೋದು ಅಂತ ಅನಿಸ್ತಾ ಇದೆ. ಇಷ್ಟೊಂದು ಸಮಯ ಆದ್ಮೇಲೆ ಈ ಕೇಸ್ಗೆ ಡೇಟ್ ಸಿಕ್ಕಿದ್ದು ಆಗಸ್ಟ್ 5ರಂದು. ಸೊ ಆ ದಿನ ಯಾವ್ದಾದ್ರು ಒಂದು ಡಿಸಿಷನ್ ಬರ್ಬೋದು ಅಂತ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಹಾಗೇನೆ ಎಲ್ಲ ಕಾಯ್ತಾ ಇರೋದಕ್ಕೂ ಇವಾಗ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ಅದೇನಂತ ಹೇಳಿದ್ರೆ ಈ ಬಾರಿ ಈ ಕೇಸಿನ ಕ್ರಮ ಸಂಖ್ಯೆ ಏನಿದೆ ಅದು ತುಂಬಾ ಬೇಗನೆ ಸಿಕ್ಕಿದೆ ಅಂತ ಹೇಳ್ಬೋದು. ಇಷ್ಟು ದಿನ ನೋಡ್ತಾ ಇದ್ರೆ 20, 25, 30 ಈ ರೀತಿಯಾದಂತಹ ಒಂದು ಕ್ರಮ ಸಂಖ್ಯೆ ಸಿಗ್ತಾ ಇತ್ತು. ಆದ್ರೆ ಈ ಬಾರಿ ಬಹು ಬೇಗನೆ ಸಿಕ್ಕಿದೆ. ಹೌದು, ಈ ಕೇಸಿನ ಬಗ್ಗೆ ಆಗಸ್ಟ್ 5ಕ್ಕೆ ವಿಚಾರಣೆ ಆಗ್ತದೆ. ಸೊ ಕ್ರಮ ಸಂಖ್ಯೆ ಬಂದು 13 ಆಗಿರ್ತದೆ. ಸೊ 13 ಅಂತ ಹೇಳಿದ್ರೆ ನೀವು ಇಲ್ಲಿ ಅರ್ಥನೇ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಬಹು ಬೇಗನೆ ಈ ಬಾರಿ ಈ ಒಂದು ಕೇಸ್ಗೆ ಸಮಯ ಸಿಕ್ಕಿದೆ ಅಂತ ಹೇಳ್ಬೋದು. ಇಷ್ಟು ದಿನ ಸಮಯ ಇರ್ತಾ ಇರ್ಲಿಲ್ಲ. ಈ ಕೇಸಿನ ಸಂಖ್ಯೆ ಬರೋ ಹೊತ್ತಿಗೆ ಎಲ್ಲ ಸಮಯ ಮುಗಿದು ಹೋಗ್ತಾ ಇತ್ತು. ಆದ್ರೆ ಈ ಬಾರಿ ಆ ತರ ಆಗೋದಿಲ್ಲ. ಸಮಯದ ಅಭಾವ ಅಂತೂ ಇರೋದಿಲ್ಲ ಅಂತ ಅನಿಸ್ತಾ ಇದೆ. ಈ ಬಾರಿ ಹೇಳಲಾಗ್ತಾ ಇದೆ ಏನಂತ ಹೇಳಿದ್ರೆ 90% ಈ ಕೇಸಿನ ಬಗ್ಗೆ ಯಾವ್ದಾದ್ರು ಒಂದು ಡಿಸ್ಕಷನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ನೋಡೋದಾದ್ರೆ ಎಲ್ಲ ಆನ್ಲೈನ್ ಗೇಮ್ಗಳು ಕೂಡ ಮೂಲೆ ಗುಂಪಾಗಿವೆ. ಸೊ ಯಾವ್ದ್ರಲ್ಲೂ ಕೂಡ ಪೇಯ್ಡ್ ಕಾಂಟೆಸ್ಟ್ ಬರ್ತಾ ಇಲ್ಲ. ಸೊ ಜನ ಏನ್ ಮಾಡ್ತಾರೆ, ಕೆಲವೊಂದಿಷ್ಟು ಜನ ಅಂತ ಹೇಳ್ಬೋದು, ಯಾರೆಲ್ಲ ಫ್ಯಾಂಟಸಿ ಲವರ್ಸ್ ಇದ್ದಾರೆ ಅವರೆಲ್ಲ ಪೇಯ್ಡ್ ಕಾಂಟೆಸ್ಟ್ಗೆ ಕಾಯ್ತಾ ಇದ್ದಾರೆ. ಸೊ ಫ್ರೀಯಾಗಿ ಕಾಂಟೆಸ್ಟ್ ಆಡ್ತಾ ಇದ್ದಾರೆ. ಆದ್ರೆ ಅದರಲ್ಲಿ ಅಷ್ಟೊಂದು ವಿನ್ನಿಂಗ್ ಅಮೌಂಟ್ ಇರೋದಿಲ್ಲ. ಸೊ ಯಾವುದೇ ಕೇಸಿನ ಬಗ್ಗೆ ಡಿಸ್ಕಷನ್ ಆಗ್ಬೇಕಾದ್ರೆ ಕೇಸ್ ಲಿಸ್ಟ್ ಆಗಬೇಕು. ಸೊ ಕೇಸ್ ಕೂಡ ಲಿಸ್ಟೆಡ್ ಆಗಿದೆ. ಕ್ರಮ ಸಂಖ್ಯೆನೂ ಕೂಡ ಬಹಳ ಹತ್ತಿರನ ಸಿಕ್ಕಿದೆ ಅಂತ ಹೇಳಿದ್ಮೇಲೆ ಈ ಕೇಸಿನ ಬಗ್ಗೆ ವಿಚಾರಣೆ ಆಗುದಂತೂ ಕನ್ಫರ್ಮ್ ಆಗಿರ್ತದೆ. ಸೊ ಇನ್ನುಳಿದಂತೆ ನೋಡೋದಾದ್ರೆ ಬಿಹಾರದಲ್ಲಿ ಇವಾಗ ಆಲ್ಮೋಸ್ಟ್ ಆಗಿ ಈ ಫ್ಯಾಂಟಸಿ ಆ್ಯಪ್ಗಳ ಗೇಮ್ ಓವರ್ ಆಗಿದೆ ಅಂತ ಹೇಳ್ಬೋದು. ಸೊ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ಒಂದು ಕಾನೂನು ಬಂದಿದೆ. ಹಾಗೇನೆ ರಾಜ್ಯ ಸರ್ಕಾರವು ಕೂಡ ಒಂದು ಕಾನೂನು ಮಾಡಿದೆ. ಬಿಹಾರದಲ್ಲಿ ಇನ್ಮೇಲೆ ಯಾವುದೇ ರೀತಿಯಾದಂತಹ ಆನ್ಲೈನ್ ಗೇಮ್ಗಳು ನಡೆಯೋದಿಲ್ಲ. ಇದಂತೂ ಕನ್ಫರ್ಮ್ ಆಗಿದೆ. ಇದೇ ರೀತಿಯಾದ ಪರಿಸ್ಥಿತಿ ಬೇರೆ ರಾಜ್ಯಗಳಲ್ಲೂ ಬರ್ಬೋದು ಅಂತ ಅನಿಸ್ತಾ ಇದೆ. ಫ್ರೀಯಾಗಿ ಆಟ ಆಡುವುದು ಹಾಗೇನೆ ಸಬ್ಸ್ಕ್ರಿಪ್ಷನ್ ಮಾಡೆಲ್ಗೆ ಸರ್ಕಾರದಲ್ಲಿ ಯಾವುದೇ ಅಬ್ಜೆಕ್ಷನ್ ಇರೋದಿಲ್ಲ ಇಷ್ಟರವರೆಗೆ. ಸೊ ಇನ್ಮೇಲೆ ನೋಡ್ಬೇಕು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಕಾನೂನು ಮಾಡ್ತಾರೆ ಅಂತ. ಸೊ ಒಂದ್ ವೇಳೆ ಸಂಪೂರ್ಣವಾಗಿ ಫ್ಯಾಂಟಸಿ ಆ್ಯಪ್ಗಳು ಬಂದಾಯ್ತು, ಪೇಯ್ಡ್ ಕಾಂಟೆಸ್ಟ್ಗಳು ಬಂದಾಯ್ತು ಅಂತ ಹೇಳಿದ್ರೆ ಹೇಳೋದಿಕ್ಕಾಗೋದಿಲ್ಲ. ಸಬ್ಸ್ಕ್ರಿಪ್ಷನ್ ಮಾಡಲೇ ಕಂಟಿನ್ಯೂ ಆದ್ರೂ ಆಗ್ಬಹುದು, ಇಲ್ಲವಂತ ಆದ್ರೆ ಫ್ರೀ ಟು ಪ್ಲೇನೇ ಕಂಟಿನ್ಯೂ ಆದ್ರೂ ಆಗ್ಬಹುದಾಗಿರ್ತದೆ. ಸೊ ಸ್ವಲ್ಪ ಮಟ್ಟಿನ ಚೇಂಜಸ್ ಇರ್ಬಹುದು. ಹಾಗೇನೆ ಸ್ವಲ್ಪ ಮಟ್ಟಿನ ಅಮೌಂಟ್ ಕೂಡ ಚೇಂಜಸ್ ಇರ್ಬೋದಾಗಿರ್ತದೆ. ಹಾಗೇನೆ ಇನ್ನು ನೋಡೋದಾದ್ರೆ ಡ್ರೀಮ್ 11 ಕಡೆ ನೋಡೋದಾದ್ರೆ ಡ್ರೀಮ್ 11 ಕಡೆಯಲ್ಲಿ ಇವಾಗ 2 ಮೆಗಾ ಕಾಂಟೆಸ್ಟ್ ಗಳನ್ನು ಬಿಟ್ಟಿದ್ದಾರೆ. ಸೊ ಫಸ್ಟ್ ಪ್ರೈಸ್ ಬಂದು 1 ಲಕ್ಷ ಇರ್ತದೆ ಒಂದು ಕಾಂಟೆಸ್ಟ್ ನಲ್ಲಿ, ಇನ್ನೊಂದು ಕಾಂಟೆಸ್ಟ್ ನಲ್ಲಿ 50,000 ಇರ್ತದೆ. ಸೊ ಇವಾಗ ನೋಡ್ತಾ ಇದ್ರೆ ಡ್ರೀಮ್ 11 ನಲ್ಲಿ ಸ್ವಲ್ಪ ಮಟ್ಟಿನ ಅಮೌಂಟ್ ಕೊಡ್ತಾ ಇದ್ದಾರೆ. ಸೊ ಇಷ್ಟ ಇದ್ರೆ ಆಟ ಆಡ್ಬಹುದು, ಇಲ್ಲ ಆದ್ರೆ ಬಿಡ್ಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ ಯಾರ್ದು ಕೂಡ ನಷ್ಟ ಇಲ್ಲ, ಯಾರಿಗೂ ಕೂಡ ಲಾಸ್ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಇಷ್ಟವಿದ್ರೆ ನಿಮ್ಗೆ ಸ್ಕಿಲ್ ಚೆನ್ನಾಗಿದ್ರೆ ನೀವು ವಿನ್ ಆಗಬಹುದು. ಸೊ ಈ ಕೇಸಿನ ಬಗ್ಗೆ ಏನಾಗ್ತದೆ ನಮ್ಗೆ ನಾಳೆ ಗೊತ್ತಾಗ್ತದೆ. ಸೊ ಈ ಕೇಸಿನ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇದ್ರೆ ನಿಮ್ಗೆ ಖಂಡಿತವಾಗಿ ಕೊಡ್ತೀನಿ. ಸೊ ಇದು ಈ ಹೊತ್ತಿನ ಅಪ್ಡೇಟ್. ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ.